ನಟ ಕಮಲ್ ಹಾಸನ್ ಅವರ ಹೇಳಿಕೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಗೌರವಿಸುತ್ತೇವೆ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಕನ್ನಡದ ಸ್ವಾಭಿಮಾನದ ವಿಚಾರ ಬಂದಾಗ ಕನ್ನಡದ ಚಿತ್ರಮಂದಿರದ ಮಾಲೀಕರು ಅವರ ಚಿತ್ರಗಳಿಗೆ ಅವಕಾಶ ಕೊಡೋದಿಲ್ಲ ಅಂತ ಭಾವಿಸಿದ್ದೇನೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕನ್ನಡದ ಭಾಷೆ, ನೆಲ ಹಾಗೂ ಜಲದ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತೇವೆ. ನಮ್ಮ ಚಿತ್ರಮಂದಿರದ ಮಾಲೀಕರು ಹಾಗೂ ಸಿನಿಮಾ ವಿತರಕರು ಏನು ಮಾಡ್ತಾರೆ ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತೇನೆ. ಈ ಬಗ್ಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆ ಚರ್ಚೆ ಮಾಡ್ತೀನಿ ಅನ್ನೋದಾಗಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಡುಗಡೆ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ ನಾವು ಯಾವಾಗಲೂ ಕೋರ್ಟ್ ಆದೇಶವನ್ನು ಮನ್ನಣೆ ಮಾಡಬೇಕಾದಂತ ಪರಿಸ್ಥಿತಿ. ಯಾಕಂದ್ರೆ ನಾವು ನಿಜ ಸಂವಿಧಾನದ ಪ್ರಜಾಪ್ರಭುತ್ವ ಮಾಡೋದು. ಈಗಾಗಲೇ ಕಮಲ್ ಹಾಸನ್ಗ ಹೈಕೋರ್ಟ್ ಒಳಗ ಬಹಳ ಚೆನ್ನಾಗಿ ನಾಗಪ್ರಸನ್ನ ಅಂತಂದು ಜಡ್ಜ್ಗಳು ಬಹಳ ಚೆನ್ನಾಗಿ ಒಂದು ಹೇಳಿಕೆಯನ್ನು ಮತ್ತು ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದು ನೀವು ಕೇಳಿದ್ದೀರಿ. ಅದನ್ನು ಮಾಧ್ಯಮದಲ್ಲಿ ಬಂದಿದ್ದು ಏನಾಗಿದೆ ಅದನ್ನು ಮಾಹಿತಿ ತರಿಸಿದ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವರಿಗೆ. ಯಾಕಂದ್ರೆ ಕನ್ನಡ ಭಾಷೆ, ನೆಲ, ಜಲ ವಿಚಾರ ಬಂದಂತೆಂಗ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹೋಗುವಂತ ಕೆಲಸ. ಅದನ್ನ ನಮ್ಮ ನಿರ್ಮಾಪಕರು ಮತ್ತು ಥಿಯೇಟರ್ನ ಮಾಲೀಕರು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ನಾನು ಚರ್ಚೆ ಮಾಡ್ತೀನಿ. ಈಗ ಅವರು ನಿರ್ಮಾಪಕ ಸಂಘದ ಅಧ್ಯಕ್ಷರಿಗೂ ಮಾತಾಡ್ತೀನಿ ಮತ್ತು ಚಲನಚಿತ್ರ ಮಂಡಳಿಯವರಿಗೂ ನಾನು ಮಾತಾಡ್ತೀನಿ. ಏನು ಆದೇಶ ಆಗಿದೆ ಅಂತ ನೀವು ಹೇಳಿದ್ಮೇಲೆ ನನ್ಗೆ ಗೊತ್ತು. ಅದ್ರ ಮಾಹಿತಿ ತಗೊಂಡ್ಮೇಲೆ ನಾನು ಸ್ಟೇಟ್ಮೆಂಟ್ ಮಾಡ್ತೀನಿ. ನಮ್ಮ ಕನ್ನಡಿಗರು ಸ್ವಾಭಿಮಾನದ ವಿಚಾರ ಬಂದಾಗ ನನಗನ್ಸಿದ ಮಟ್ಟಿಗೆ ಕನ್ನಡ ಚಲನಚಿತ್ರ ಇದನ್ನು ಮಾಡಂತ ಥಿಯೇಟರ್ನ ಮಾಲೀಕರು ಅದಕ್ಕೆ ಅವಕಾಶ ಕೊಡ್ಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂತೀನಿ. ಯಾಕಂತಂದ್ರೆ ಅವರು ಕನ್ನಡಿಗರೇ.